ಸೀಗಡಿ ತುಂಬ ಚೆನ್ನಾಗಿರುತ್ತೆ. ಸೀಗಡಿ ಜೊತೆಗೆ ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಎಲ್ಲ ರೆಡಿ ಮಾಡ್ತಾ ಇದೀವಿ. ಸೀಗಡಿ ಸಾಂಬಾರು ತುಂಬ ಅದ್ಭುತವಾಗಿರುತ್ತೆ. ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ ಪದಾರ್ಥಗಳು. ಸೀಗಡಿ ತುಂಬ ಚೆನ್ನಾಗಿರುತ್ತೆ. ಸೀಗಡಿ ಜೊತೆಗೆ ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಎಲ್ಲ ರೆಡಿ ಮಾಡ್ತಾ ಇದೀವಿ. ಸೀಗಡಿ ಸಾಂಬಾರು ತುಂಬ ಅದ್ಭುತವಾಗಿರುತ್ತೆ. ಒಳ್ಳೆ ಟೇಸ್ಟು, ರುಚಿ. ಅದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಪಾಪ ಏನೂ ಮಾಡೋಕ್ಕಾಗಲ್ಲ. ಈರುಳ್ಳಿ ಹಾಕ್ತಾರೆ, ನೋಡಿ ಮಸಾಲೆ ರುಬ್ಕೊಂಡು ರೆಡಿಯಾಗಿದೆ. ಸೀಗಡಿ ಸಾರು ಮಸಾಲೆನೂ ಹಾಕಿ ಮಾಡ್ಬೋದು, ಮೊಟ್ಟೆನೂ ಹಾಕಿ ಮಾಡ್ಬೋದು, ಮತ್ತು ಉಪ್ಸಾರು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ತಾಯಿದ್ರೆ ಒಳ್ಳೆ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಬಾಂತಿಗೆ, ಬಸ್ರಿಗೆ ಮತ್ತು ಸಾಕಷ್ಟು ಜನ ಮಕ್ಕಳುಗಳಿಗೆ ಎಲ್ಲ ಕೊಡ್ತಾರೆ. ಸಪ್ರಾಗಿ ಸೀಗಡಿ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ತಿಂಡಿ ಏನಾದರೂ ಚೆನ್ನಾಗಿರುತ್ತೆ. ಫಸ್ಟು ಹಂಗೆ ಹುರ್ಕೊಂಡು ಆಮೇಲೆಲ್ಲ ತೊಳ್ಕೊಂಡು ಆಮೇಲೆ ಈ ರೀತಿ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫೈನಲ್ಲು ಸೂಪರ್ ಡೂಪರ್. ಸೀಗಡಿ ಸಾಂಬಾರನ್ನ ಅನ್ನಕ್ಕೆ ಹಾಕೋ ಊಟ ಮಾಡಿದ್ರು ಚೆನ್ನಾಗಿರುತ್ತೆ. ಅದು ಬಿಟ್ಟು ಮುದ್ದೆ ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟು. ಅದರ ಮಜನೇ ಬೇರೆ ತಿಂತಾಯಿದ್ರೆ. ರೈಸ್ ಹಾಕೋ ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಸೀಗಡಿಗೆ ಗೊಜ್ಜು, ಸಾಂಬಾರು ಏನೇ ಆಗಲಿ ಸೂಪರ್ ಡೂಪರ್. ಈಗ ಮೊಟ್ಟೆ ರೆಡಿ ಆಯಿತು. ಇನ್ನೇನಾದರೂ ಹಾಕೊಂಡು ಬಾರಿಸ್ತಾ ಇರೋದೆ. ರೆಡಿ ನೋಡಿ, ಮೊಟ್ಟೆ ಸೀಗಡಿ ಸಾಂಬಾರ್ ಸೂಪರ್ ಡೂಪರ್ ರೆಡಿ. ಮೊಟ್ಟೆ ಸೀಗಡಿ ಚೆನ್ನಾಗಿದೆ. ರೆಡಿ ನೋಡಿ, ಮೊಟ್ಟೆ ಸೀಗಡಿ ಸಾಂಬಾರ್ ಸೂಪರ್ ಡೂಪರ್ ರೆಡಿ. ನೋಡಿ ಸೀಗಡಿ ಸಾರು ತೆಳ್ಳೆ ಸಾಂಬಾರಿದೆ. ಗೊಜ್ಜು ಮಾಡಿಲ್ಲ, ಸಾಂಬಾರು ಮಾಡಿರೋದು. ಆಮೇಲೆ ಸುಂದರಣ ತೆಳ್ಳೆ ಆಗೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಮೊಟ್ಟೆ